ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 3 ಆಫ್ 90 ಡೇಸ್ ಹಾರ್ಡ್ ಚಾಲೆಂಜ್ ಆ್ಯಂಡ್ ಟೈಮ್ ಆಲ್ಮೋಸ್ಟ್ 6:15 ಆಗಿದೆ. ನಾನು ವಾಕಿಂಗ್ ಬಂದಿದ್ದೀನಿ. 5:35ಕ್ಕೆ ಎದ್ದಿದ್ದೀನಿ. 5 ನಿಮಿಷ ಲೇಟಾಗೋಯ್ತು, ಐ ಡೋಂಟ್ ನೋ ವೈ. ಆ್ಯಂಡ್ ಟುಡೇ ಇಸ್ ಡೇ 3 ಆ್ಯಂಡ್ ನಂಗೆ ಬೆಳಗ್ಗೆ ಎದ್ದೇಳೋದು ಲಿಟ್ರಲಿ ಕಷ್ಟ ಆಗ್ತಾಯಿಲ್ಲ. ಐ ಡೋಂಟ್ ನೋ ವೈ. ಮೇ ಬಿ ಸಂಕಲ್ಪ ಪೂಜೆ ಮಾಡುವಾಗ ನನಗೆ ಈಸಿ ಆಗಿತ್ತು ಅನಿಸುತ್ತೆ, ಅದಕ್ಕೇ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ನಾನು ಡೇ 3ವರೆಗೂ ಕನ್ಸಿಸ್ಟೆಂಟ್ ಆಗಿದ್ದೀನಿ ಅಂತ. ಯಾಕಂದರೆ ನಾನು ಸ್ಟಾರ್ಟ್ ಮಾಡಿ ಡೇ 2ಗೆ ಹಾಗೆ ಎಂಡ್ ಮಾಡಿರೋದು ಉಂಟು ಮುಂಚೆ. ಬಟ್ ಇವಾಗ ಐ ಆಮ್ ಕನ್ಸಿಸ್ಟೆಂಟ್. ಆ್ಯಂಡ್ ಇವತ್ತು ಏನೆಲ್ಲ ಮಾಡ್ತೀನಿ, ಏನೆಲ್ಲ ಚೇಂಜಸ್ ಮಾಡ್ಕೊತೀನಿ ಅಂತ ಐ ವಿಲ್ ಶೋ ಇಟ್ ಯು ಗೈಸ್. ಜಸ್ಟ್ ಸ್ಟೇ ಅಲಾಂಗ್ ಆ್ಯಂಡ್ ವಾಚ್ ದ ವ್ಲಾಗ್ ಟಿಲ್ ದ ಎಂಡ್. ಗೈಸ್, ನಾನಿವಾಗ 3000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಆ್ಯಂಡ್ ಐ ಆಮ್ ರೆಸ್ಟಿಂಗ್. ಯು ಕ್ಯಾನ್ ಸಿ ನಾನು ಚೆನ್ನಾಗಿ ಸ್ವೆಟ್ ಆಗ್ತಿದ್ದೀನಿ ಆ್ಯಂಡ್ ಸ್ವಲ್ಪ ಕಾಲಿಗೆ ಸ್ಟ್ರೇನ್ ಆಗ್ತಿದೆ. ಬಟ್ ಸ್ಟಿಲ್ ಇವತ್ತು 5,000 to 6,000 ಕಂಪ್ಲೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಬೆಳಗ್ಗೆನೇ ನಾವು ಅಷ್ಟೊಂದು ಕಂಪ್ಲೀಟ್ ಮಾಡಿಬಿಟ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್, ಬಾಡಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಡೀ ದಿನದ ವಾಕಿಂಗಲ್ಲಿ ಸ್ವಲ್ಪ 10,000 ಸ್ಟೆಪ್ಸ್ಗೂ ಹೆಲ್ಪ್ ಆಗುತ್ತೆ. ಬೆಳಗ್ಗೆನೇ ಮೇಜರ್ ಪಾರ್ಟ್ನ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಲೆಸ್ಸಿ ಇವತ್ತು ಮನೆಗೆ ಹೋಗೋಷ್ಟರಲ್ಲಿ ಎಷ್ಟು ಕಂಪ್ಲೀಟ್ ಮಾಡ್ತೀನಿ ಅಂತ. 5,000 to 6,000 ಇಸ್ ಮೈ ಗೋಲ್. ಅಂದರೆ 5,000 ಪ್ಲಸ್ ಇಸ್ ಮೈ ಗೋಲ್. ಲೆಸ್ಸಿ. ಓಕೆ, 5,150 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿಂದ ನಾನು ಬೈಕ್ವರೆಗೂ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 5,400 ಆಗ್ಬೋದು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದ್ಯಾಟ್ ನಾನು 5,000 ಪ್ಲಸ್ಸು ಮನೆಗೆ ಹೋಗೋಷ್ಟರಲ್ಲಿ 5,500ವರೆಗೂ ಬೆಳಗ್ಗೆನೇ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಅಂತ. ಯಾಕಂದರೆ ನೆನ್ನೆ ನಾನು 10,000 ಸ್ಟೆಪ್ಸ್ಗೆ ಇನ್ನೂ 1,000 ಸ್ಟೆಪ್ಸು 1,500 ಸ್ಟೆಪ್ಸ್ ಬಾಕಿ ಇತ್ತು, ಮುಗಿಸಿರಲಿಲ್ಲ. ಬಟ್ ಇವತ್ತು ಬೈ ಎನಿ ಚಾನ್ಸ್ 10,000 ಪ್ಲಸ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಇವತ್ತು ಬೆಳಗ್ಗೆ ಪಾರ್ಟ್ ಕಂಪ್ಲೀಟ್ ಆಗಿದೆ. ಐ ಹ್ಯಾವ್ ಮೆಡಿಟೇಟೆಡ್, ಡಿಡ್ ಜರ್ನಲಿಂಗ್. ಇವಾಗ ಹೋಗಿ ಐ ಶುಡ್ ಸ್ಟಾರ್ಟ್ ಮೈ ಡೇ. ಇಟ್ ವಾಸ್ ಅ ವೆರಿ ಗುಡ್ ಮಾರ್ನಿಂಗ್. ಗೈಸ್, ನಾನಿವಾಗ ವಾಕಿಂಗ್ ಮುಗಿಸ್ಕೊಂಡು ಬಂದು ಸೋಕ್ಡ್ ಚಿಯಾ ಸೀಡ್ಸ್ ತಿಂದು ಬಾದಾಮ್ ತಿಂತಾಯಿದ್ದೀನಿ. ಆ್ಯಂಡ್ ಇಟ್ಸ್ ಅರೌಂಡ್ 8:18. ಆ್ಯಂಡ್ ಮನೇಲಿ ಏನು ಬ್ರೇಕ್ಫಾಸ್ಟ್ ಮಾಡ್ತಾರೋ ಅದನ್ನು ನಾನು ತಿನ್ನಬಾರ್ದು. ಓಟ್ಸ್ ಮತ್ತು ಏನಾದರೂ ಫೈಬರ್ ಪ್ರೋಟೀನ್ ಆ್ಯಡ್ ಮಾಡಿ ಹೆಲ್ದಿ ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ನಾನು ಬೇಗ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತೀನಿ. ಆ್ಯಂಡ್ ಏನು ಬ್ರೇಕ್ಫಾಸ್ಟ್ ತಿಂತೀನಿ ಅಂತ ಐ ವಿಲ್ ಶೋ ಇಟ್ ಯು ಗೈಸ್. ಐ ಟೋಲ್ಡ್ ಯು ನೆನ್ನೆ ದಟ್ ನಾನು ನನ್ನ ಫುಡ್ ರೂಟೀನ್ನ ಫಿಕ್ಸ್ ಮಾಡ್ತೀನಿ, ಏನು ತಿಂತೀನಿ, ಏನು ಮಾಡ್ತೀನಿ ಎಲ್ಲದನ್ನು ವ್ಲಾಗಲ್ಲಿ ತೋರಿಸ್ತೀನಿ ಅಂತ. ಸೊ ಐ ಆಮ್ ಗೋಯಿಂಗ್ ಟು ಶೋ ಇಟ್ ಟು ಯು ಗೈಸ್. ಸ್ಟೇ ಟ್ಯೂನ್ಡ್. ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ಝೆಪ್ಟೋಯಿಂದ ಕೆಲವೊಂದು ಥಿಂಗ್ಸ್ನ ಆರ್ಡರ್ ಮಾಡಿದ್ದೆ. ಒನ್ ಇಸ್ ಓಟ್ಸ್ ಆ್ಯಂಡ್ ಇಲ್ಲಿ ತೋರಿಸ್ತಾ ಇರೋದು ಪಿಯರ್ಸ್ ಅಂತ ಫ್ರೂಟ್ ಬರುತ್ತಲ್ಲ ಅದು. ಆ್ಯಂಡ್ ಅದಾದಮೇಲೆ ಸ್ನ್ಯಾಕ್ಸಿಗೆ ಬೇಕಾದರೆ ಅಂತ ಒಂದು ಮಖಾನ ತರಿಸಿದ್ದೆ. ಪ್ರೋಟೀನ್ ಇರಲಿ, ಏನು ಜಂಕ್ ಫುಡ್ ತಿನ್ನೋದು ಬೇಡ ಅಂತ ಐ ಆರ್ಡರ್ಡ್ ದೀಸ್ ಥಿಂಗ್ಸ್ ಫ್ರಮ್ ಝೆಪ್ಟೋ. ಆ್ಯಂಡ್ ಓಟ್ಸ್ ಪ್ರಿಪೇರ್ ಮಾಡಿಕೊಂಡೆ. ಅದ್ರ ಜೊತೆಗೆ ನಮ್ಮಮ್ಮ ಸೊಪ್ಪು ಬೇಯಿಸಿ ಅದನ್ನು ಒಗ್ಗರಣೆ ಹಾಕಿಟ್ಟಿದ್ರು, ಫೈಬರ್ ಸಿಗಲಿ ಒಂದು ಸ್ವಲ್ಪ ಅಂತ. ಮನೆಯಲ್ಲಿ ಗೀ ರೈಸು, ಚಟ್ನಿ, ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಮಾಡಿದರು. ಬಟ್ ಸ್ಟಿಲ್ ಐ ಕಂಟ್ರೋಲ್ಡ್ ಮೈ ಸೆಲ್ಫ್ ಫ್ರಮ್ ಹ್ಯಾವಿಂಗ್ ಇಟ್ ಆ್ಯಂಡ್ ಐ ಹ್ಯಾಡ್ ದಿಸ್ ಹೆಲ್ತಿ ಬ್ರೇಕ್ಫಾಸ್ಟ್. ಸೊಪ್ಪು, ಓಟ್ಸು ಮತ್ತು ಒಂದು ಫ್ರೂಟು. ಆ್ಯಂಡ್ ಐ ಫೆಲ್ಟ್ ರಿಯಲಿ ನೈಸ್. ಇದು ನನ್ನನ್ನು ಕಂಪ್ಲೀಟಾಗಿ ಫುಲ್ ಇಟ್ಟಿತ್ತು. ಯಾಕೆ ಅಂತಂದರೆ ಮಧ್ಯಾಹ್ನದ ಮೇಲೆ ಆಫ್ಟರ್ 11 o'clock ಐ ಹ್ಯಾಡ್ ಬ್ಯಾಕ್ ಟು ಬ್ಯಾಕ್ 1-on-1 ಮ್ಯಾನಿಫೆಸ್ಟೇಷನ್ ಕ್ಲಾಸಸ್. ಆಲ್ಮೋಸ್ಟ್ 4:15ವರೆಗೂ ನಾನು ಕೂತಿದ್ದೆ. ಬಟ್ ನನಗೆ ಒಂದು ಚೂರು ಹಸುವಾಗಿಲ್ಲ, ಬಿಕಾಸ್ ಇಟ್ ವಾಸ್ ರಿಯಲಿ ಫೀಲಿಂಗ್. ಅದಾದಮೇಲೆ ತುಂಬ ಎಕ್ಸಾಸ್ಟ್ ಆಗಿದ್ದೀನಿ ಅಂತ ಅನ್ನಿಸ್ತು. ಐ ವೆಂಟ್ ಫಾರ್ ಅ ರೈಡ್, ಕಾರ್ ಎತ್ಕೊಂಡು. ವೆದರ್ ಕೂಡ ಚೆನ್ನಾಗಿತ್ತು. ಆಚೆ ಹೋಗಿ ವೆದರ್ನ ಎಂಜಾಯ್ ಮಾಡಿಕೊಂಡು ದಾವಣಗೆರೆ ಹೈವೇ ಹತ್ರ ಒಂದು ರೌಂಡ್ ಹಾಕ್ಕೊಂಡು ಆ್ಯಂಡ್ ಐ ವಿಸಿಟೆಡ್ ಅ ಕೆಫೆ. ಆ ಕೆಫೆಗೆ ಹೋಗಿ ಒಂದು ಫ್ರೆಂಚ್ ಫ್ರೈಸ್ ತಿಂದು, ಒಂದು ಕಾಫಿ ಕುಡಿದು ಐ ಕೇಮ್ ಬ್ಯಾಕ್ ಟು ಹೋಮ್. ಲಿಟ್ರಲಿ ಈ ರೈಡ್ ನನಗೆ ತುಂಬ ರಿಫ್ರೆಶಿಂಗ್ ಅನಿಸ್ತು. ಯಾಕಂದರೆ ನಾನು ವಾಪಸ್ ಬರುವಾಗ ಮಳೆ ಬಂತು ಆ್ಯಂಡ್ ಆವಾಗ್ಲೂ ಐ ಫೆಲ್ಟ್ ರಿಯಲಿ ನೈಸ್. ಆ್ಯಂಡ್ ಒಬ್ಬಳೇ ಹೋಗಿದ್ದೆ. ದಾವಣಗೆರೆಗೆ ಶಿಫ್ಟ್ ಆದಮೇಲೆ ಐ ಫೀಲ್ ಲೈಕ್ ಒಬ್ಬಳೇ ಓಡಾಡೋದು ಈಸ್ ಕೈಂಡ್ ಆಫ್ ನೈಸ್ ಅಂತ. ನಮ್ಮನ್ನು ನಾವು ಅಕಂಪನಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಗೈಸ್, ಐ ಲುಕ್ ಎಕ್ಸ್ಟ್ರೀಮ್ಲಿ ಟಯರ್ಡ್, ನಂಗೆ ಗೊತ್ತು. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಡೂ ದಿಸ್. ಆ್ಯಂಡ್ ಇದಾಗಿತ್ತು ಡೇ 3 ವ್ಲಾಗ್. ಇವತ್ತು ನಾನು 8,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಊಟ ಮಾಡಿಬಿಟ್ಟು ಇನ್ನೂ 2,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀನಿ. ಆ್ಯಂಡ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವಾಟರ್ ಇಂಟೇಕ್. ಐ ಡಿಡ್ ಮೈ ಮೆಡಿಟೇಷನ್, ಐ ಡಿಡ್ ಮೈ ಜರ್ನಲಿಂಗ್, ಐ ಫಿಕ್ಸ್ಡ್ ಮೈ ಫುಡ್ ರುಟೀನ್. ಅಂದರೆ
ಇನ್ನೂ ಕನ್ಸಿಸ್ಟೆನ್ಸಿ ಇರಬೇಕು, ಬಟ್ ಸ್ಟಿಲ್ ಐ ಹ್ಯಾವ್ ಸ್ಟಾರ್ಟೆಡ್. ಲೈಕ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನ ಲಂಚ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಐ ವಾಸ್ ರಿಯಲಿ ಬ್ಯುಸಿ. 11 o'clock ಆಲ್ಮೋಸ್ಟ್ 4:15ವರೆಗೂ ನನ್ನ ಸೆಷನ್ಸಲ್ಲಿ ಪ್ಯಾಕ್ಡ್ ಇದೆ. ಆ್ಯಂಡ್ ಐ ಡಿಂಟ್ ಹ್ಯಾಡ್ ಎನಿ ಲಂಚ್. ಆಚೆ ಹೋಗಿ ಬಂದು ಇವಾಗ ಐ ಆಮ್ ಡೂಯಿಂಗ್ ದಿಸ್. ಇವಾಗ ವ್ಲಾಗ್ ಎಲ್ಲ ಕಂಪ್ಲೀಟ್ ಮಾಡಿ ಐ ಶುಡ್ ಎಡಿಟ್ ಇಟ್. ಆ್ಯಂಡ್ ಹಿಯರ್ ಕಮ್ಸ್ ದ ಇಂಪಾರ್ಟೆಂಟ್ ಪಾರ್ಟ್. ನಾನು ನಿಮ್ಗೆ ಹೇಳಿದೆ ದಟ್ ಪ್ರತಿದಿನ ಏನಾದರೂ ಒಂದು ಹೇಳ್ಕೊಡ್ತೀನಿ ಅಂತ. ನೆನ್ನೆದು ನಿಮ್ಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತು ಐ ಆಮ್ ಗೋಯಿಂಗ್ ಟು ಟೀಚ್ ಯು ಸಮಥಿಂಗ್ ನ್ಯೂ, ಸೊ ಸ್ಟೇ ಟ್ಯೂನ್ಡ್. ನನಗೆ ಸೆಲ್ಫ್ ಹೆಲ್ಪ್ ಬುಕ್ಸು, ಮ್ಯಾನಿಫೆಸ್ಟೇಷನ್ ಮೇಲಿರೋ ಬುಕ್ಸು, ನ್ಯೂರೋ ಸೈನ್ಸ್ ಮೇಲೆ ಇರೋ ಬುಕ್ಸು ಓದೋಕ್ಕೆ ತುಂಬ ಇಷ್ಟ. ಕರೆಂಟ್ಲಿ ಐ ಆಮ್ ರೀಡಿಂಗ್ ಬಿಕಮಿಂಗ್ ಸೂಪರ್ ನ್ಯಾಚುರಲ್ ಬೈ ಡಾಕ್ಟರ್ ಜೋ ಡಿಸ್ಪೆನ್ಸಾ ಅಂತ. ಆ್ಯಂಡ್ ಇದರಲ್ಲಿ ಕೆಲವೊಂದು ಥಿಂಗ್ಸ್ನ ನಾನು ಕಲ್ತಿರೋದನ್ನ ಐ ವಿಲ್ ಶೇರ್ ಇಟ್. ನ್ಯೂರೋ ಸೈನ್ಸ್ ಬಗ್ಗೆ ಜಾಸ್ತಿ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಐ ಗಾಟ್ ಟು ನೋ 3 ಥಿಂಗ್ಸ್ ದಟ್ ಎನಿ ಇಂಡಿವಿಜುವಲ್ ಶುಡ್ ನಾಟ್ ಡೂ, ಅಂದರೆ ನೀವು ಮಾಡಬಾರ್ದು. ಇದು ನಿಮಗೆ ನಾರ್ಮಲ್ ಅನಿಸ್ಬೋದು, ಬಟ್ ಇಟ್ ಈಸ್ ರಿಯಲಿ ವೆರಿ ಇಂಪ್ಯಾಕ್ಟ್ಫುಲ್ ಇನ್ ಅ ಮ್ಯಾನಿಫೆಸ್ಟೇಷನ್ ಜರ್ನಿ ಅಥವಾ ಹ್ಯೂಮನ್ ಲೈಫ್ಗೆ ಇದು ಜಾಸ್ತಿ ಇಂಪ್ಯಾಕ್ಟ್ಫುಲ್ ಇರುತ್ತೆ. ನಾರ್ಮಲ್ ಅನಿಸ್ಬೋದು, ಬಟ್ ತುಂಬ ಎಫೆಕ್ಟ್ ಜಾಸ್ತಿ. ಫಸ್ಟ್ ಥಿಂಗ್ ಈಸ್ ದಟ್ ನಾವು ಯಾವತ್ತೂ ಯಾವುದೇ ವಿಷಯದ್ರ ಬಗ್ಗೆ ವರ್ಸ್ಟ್ ಕೇಸ್ ಸಿನಾರಿಯೋನ ಥಿಂಕ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ನೀವು ಆಫೀಸ್ಗೆ ಹೋಗೋ ಪರ್ಸನ್ ಆಗಿದ್ದರೆ ಬೆಳಗ್ಗೆ ಎವ್ರಿ ಡೇ ನೀವು ಏನು ಅನ್ಕೊತಿರ್ತೀರ, ಇವತ್ತು ಲೇಟ್ ಆಗಿಬಿಟ್ರೆ ಅಯ್ಯೋ ನಾನು ಲೇಟ್ ಆಗಿಬಿಡ್ತೀನಿ, ಅಯ್ಯೋ ಲೇಟ್ ಆಗಿಬಿಟ್ರೆ ಲೇಟ್ ಆಗಿಬಿಡ್ತೀನಿ ಅನ್ನೋ ವರ್ಸ್ಟ್ ಕೇಸ್ ಸಿನಾರಿಯೋನೇ ಥಿಂಕ್ ಮಾಡ್ತಿರ್ತೀರ. ಸೊ ವೆನ್ ಯು ಡೂ ಸಚ್ ಥಿಂಗ್ಸ್, ನಮ್ಮ ನ್ಯೂರಲ್ ಪಾತ್ವೇಸ್ ಅದೇ ಥರ ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತೆ ರಿಪೀಟ್ ಆದಾಗ. ಆ್ಯಂಡ್ ನಮ್ಮ ಬ್ರೈನ್ಗೆ ನಾವು ಆ್ಯಕ್ಚುಲಾಗಿ ಆ ಇವೆಂಟ್ನ ಲೀವ್ ಮಾಡ್ತಿದ್ದೀವ ಅಥವಾ ಅದನ್ನು ನಾವು ಸುಮ್ಮನೆ ಯೋಚನೆ ಮಾಡ್ತಿದ್ದೀವ ಅನ್ನೋದು ಗೊತ್ತಿರಲ್ಲ. ನಾವು ಏನು ಹೇಳ್ತಾ ಹೋಗ್ತೀವಿ, ನಾವು ಏನು ಥಾಟ್ಸ್ನ ಪ್ರೊಡ್ಯೂಸ್ ಮಾಡ್ತೀವಿ, ಅದನ್ನೇ ನಂಬ್ತಾ ಹೋಗುತ್ತೆ. ಸೊ ಆಲ್ವೇಸ್ ಯಾವುದೇ ವಿಷಯದ್ರ ಬಗ್ಗೆ ನೀವು ಬೆಸ್ಟ್ ಕೇಸ್ ಸಿನಾರಿಯೋಸ್ನೇ ಥಿಂಕ್ ಮಾಡಿ. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಬಿಲ್ಡ್ ಅ ನ್ಯೂ ಹೌಸ್, ನಿಮ್ಮ ಡ್ರೀಮ್ ಹೌಸ್ನ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಥವಾ ಹೊಸ ಮನೆ ಕಟ್ಟಬೇಕು ಅಂತ ಇದ್ದರೆ, ಐ ವಿಲ್ ಡೂ ದಿಸ್, ಐ ಕ್ಯಾನ್ ಡೂ ದಿಸ್, ಐ ಆಮ್ ಹ್ಯಾವಿಂಗ್ ಇಟ್ ಅನ್ನೋ ಫೀಲಿಂಗಲ್ಲೇ ಇರಿ. ಯಾವತ್ತು ಅಯ್ಯೋ ಆಗಲಿಲ್ಲ ಅಂದರೆ ಅಯ್ಯೋ ಹೆಂಗಾಗುತ್ತೋ, ಅಯ್ಯೋ ಯಾವಾಗುತ್ತೋ ಅನ್ನೋ ಡೆಸ್ಪ್ರೇಷನ್ ಎನರ್ಜಿ ಆಗಲಿ ಅಥವಾ ವರ್ಸ್ಟ್ ಕೇಸ್ ಸಿನಾರಿಯೋನ ಯಾವತ್ತೂ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಥವಾ ಬಾಯಿಂದ ಹೇಳೋಕ್ಕೂ ಹೋಗ್ಬೇಡಿ. ಸೆಕೆಂಡ್ ಒನ್ ಈಸ್ ನೆವರ್ ಕಂಪ್ಲೇನ್ ಅಬೌಟ್ ಎನಿಥಿಂಗ್ ಇನ್ ಯುವರ್ ಲೈಫ್. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಅದಿಲ್ಲ, ನನ್ನ ಹತ್ರ ಇದಿಲ್ಲ, ನನ್ನ ಕೈಲಿ ಅದಾಗಲ್ಲ ಇದಾಗಲ್ಲ, ನಂಗೆ ಆ ಸವಲತ್ತಿಲ್ಲ ಈ ಸವಲತ್ತಿಲ್ಲ ಅಂತ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇರಬಾರ್ದು. ಯಾಕೆ ಅಂತಂದರೆ ನ್ಯೂರೋ ಪ್ಲಾಸ್ಟಿಸಿಟಿನ ಸ್ಟಡಿ ಮಾಡಿದಾಗ ಅದರಲ್ಲಿ ಒಂದು ಲಾ ಬರುತ್ತೆ, ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಹೆಬ್ಸ್ ಲಾ. ಆ್ಯಂಡ್ ಇಟ್ ಸ್ಟೇಸ್ ದ ಮೋರ್ ದ ನ್ಯೂರಾನ್ಸ್ ಫೈರ್ ಟುಗೆದರ್ ದೇ ವೈರ್ ಟುಗೆದರ್ ಅಂತ. ಅಂದರೆ ನೀವು ಪ್ರತಿ ಸತಿ ಯೋಚನೆ ಮಾಡಿದಾಗಲೂ ನಮ್ಮ ಬ್ರೈನ್ ಸೆಲ್ಸ್, ಅಂದರೆ ನಮ್ಮ ಬ್ರೈನಲ್ಲಿ ನ್ಯೂರಾನ್ಸ್ ಅಂತ ಸೆಲ್ಸ್ ಇರುತ್ತೆ, ಅದು ಪದೇ ಪದೇ ಫೈರ್ ಆಗಿ ವೈರ್ ಆಗ್ತಾ ಇರುತ್ತೆ. when they wire together they create a neural pathway. ಆ ಪಾತ್ವೇ ಎಸ್ಟಾಬ್ಲಿಷ್ ಆದರೆ ನಿಮ್ಮ ಮೈಂಡ್ ಅದನ್ನೇ ನಂಬಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ್ಯಂಡ್ ನೀವು ಅದನ್ನೇ ರಿಪಿಟೇಟಿವ್ ಆಗಿ ಮಾಡ್ತಾನೆ ಇರ್ತೀರ. ಸೊ ಆಲ್ವೇಸ್ ನೆವರ್ ಕಂಪ್ಲೇನ್ ಅಬೌಟ್ ಎನಿಥಿಂಗ್, ಇನ್ಸ್ಟೆಡ್ ಟ್ರೈ ಟು ಎಂಬ್ರೇಸ್ ದ ಥಿಂಗ್ ದಟ್ ಯು ಹ್ಯಾವ್ ಇನ್ ಯುವರ್ ಲೈಫ್. ಹಂಗಂತಂದರೆ ಕಂಪ್ಲೇಂಟ್ ಮಾಡೋದಕ್ಕಿಂತ ನಿಮ್ಮ ಲೈಫಲ್ಲಿ ಆಲ್ರೆಡಿ ಏನು ಇದೆ ಆ ಒಳ್ಳೆಯದನ್ನ ಎಂಬ್ರೇಸ್ ಮಾಡೋಕ್ಕೆ, ಅಂದರೆ ಅದನ್ನು ಚೆರಿಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ದಟ್ ಯು ಅಟ್ರ್ಯಾಕ್ಟ್ ಮೋರ್ ಆಫ್ ಇಟ್ ಇನ್ ಯುವರ್ ಲೈಫ್. ನಂಬರ್ 3, ತುಂಬ ಜನ ರೀಲ್ಸಲ್ಲಿ, ವೀಡಿಯೋಸಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಕಡೆ ಹೇಳ್ತಾರೆ ನೀವು ಅಫರ್ಮೇಷನ್ಸ್ನ ಹೇಳಿ ನಿಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳಕ್ಕೆ, ನಿಮ್ಮ ವಿಶ್ನ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಅಫರ್ಮೇಷನ್ಸ್ನ ಹೇಳಿ ಅಂತ. ಬಟ್ ಅಫರ್ಮೇಷನ್ಸ್ ಹೇಳೋದು ತುಂಬ 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 ಯೂಸ್ಫುಲ್. ಬಟ್ ವೆನ್ ಯು ಆರ್ ಸೇಯಿಂಗ್ ದ ಅಫರ್ಮೇಷನ್ಸ್ ಔಟ್ ಲೌಡ್ ವಿಚ್ ಯು ಡೋಂಟ್ ಬಿಲೀವ್, ನಿಮಗೆ ಮನೆ ತೊಗೊಳಕ್ಕಾಗುತ್ತೆ ಅಥವಾ ನೀವು ಕಾರ್ ತೊಗೊಳಕ್ಕಾಗುತ್ತೆ ಅನ್ನೋದನ್ನ ನೀವು ನಂಬ್ತಾನೆ ಇರಲ್ಲ, ನಿಮಗೆ ಆ ನಂಬಿಕೆನೇ ಇರಲ್ಲ. ಬಟ್ ಯು ಆರ್ ಸೇಯಿಂಗ್ ದ ಅಫರ್ಮೇಷನ್ಸ್, ದಟ್ ಈಸ್ ಆಫ್ ನೋ ಯೂಸ್ ಅಟ್ ಆಲ್. ಆಲ್ವೇಸ್ ಬಿಲೀವ್ ಇನ್ ವಾಟ್ ಯು ವಾಂಟ್, ಬಿಲೀವ್ ಇನ್ ವಾಟ್ ಯು ಆರ್ ವರ್ದಿ ಆಫ್, ಬಿಲೀವ್ ಇನ್ ವಾಟ್ ಯು ಡಿಸರ್ವ್. ಸೊ ಆವಾಗ ನೀವು ಆ ಸ್ಟೇಟಿಂದ ನೀವು ಅಫರ್ಮೇಷನ್ಸ್ ಹೇಳಿದಾಗ ಇಟ್ ವರ್ಕ್ಸ್ ಲೈಕ್ ವಂಡರ್ಸ್ ಅಂತಲೇ ಹೇಳ್ಬೋದು. ಸೊ ಆಲ್ವೇಸ್ ಯು ಮೇಕ್ ಶ್ಯೂರ್ ದಟ್ ಯು ಬಿಲೀವ್ ಆನ್ ಯುವರ್ ಗೋಲ್ಸ್ ಆ್ಯಂಡ್ ದೆನ್ ಸೇ ದ ಅಫರ್ಮೇಷನ್ಸ್ ಔಟ್ ಲೌಡ್ ಆ್ಯಂಡ್ ದಟ್ಸ್ ಇಟ್. ಇವತ್ತು ನಾನು 3 ಥಿಂಗ್ಸ್ ಹೇಳ್ಕೊಟ್ಟಿದ್ದೀನಿ ವಿಚ್ ಯು ಶುಡ್ ನಾಟ್ ಡೂ ಇನ್ ಯುವರ್ ಮ್ಯಾನಿಫೆಸ್ಟೇಷನ್ ಜರ್ನಿ. ಒನ್ ಈಸ್ ಡು ನಾಟ್ ರಿಹರ್ಸ್ ದ ನೆಗೆಟಿವ್ ಸಿಚುವೇಶನ್ಸ್ ಅಥವಾ ವರ್ಸ್ಟ್ ಕೇಸ್ ಸಿನಾರಿಯೋಸ್ನ ನೀವು ಪದೇ ಪದೇ ರಿಪೀಟ್ ಮಾಡಬೇಡಿ, ಹೇಳಬೇಡಿ ಅಥವಾ ಯೋಚನೆ ಮಾಡಬೇಡಿ. ದ ಸೆಕೆಂಡ್ ಥಿಂಗ್ ಈಸ್ ನಿಮ್ಮ ಲೈಫಲ್ಲಿ ಯಾವ ವಿಷಯದ್ರ ಬಗ್ಗೆನೂ ಜಾಸ್ತಿ ಕಂಪ್ಲೇಂಟ್ ಮಾಡೋಕ್ಕೆ ಹೋಗಬೇಡಿ. ಇನ್ಸ್ಟೆಡ್ ಆಫ್ ದಟ್ ಟ್ರೈ ಟು ಎಂಬ್ರೇಸ್ ವಾಟ್ ಯು ಆಲ್ರೆಡಿ ಹ್ಯಾವ್ ಇನ್ ಯುವರ್ ಲೈಫ್. ಆ್ಯಂಡ್ ದ ಥರ್ಡ್ ಥಿಂಗ್ ಈಸ್ ನೀವು ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳಕ್ಕೆ ಮುಂಚೆ ಆ ಅಫರ್ಮೇಷನ್ನ ನಂಬಿ ಆ್ಯಂಡ್ ಆ ಗೋಲು ನಿಮ್ಮ ಕೈಲಾಗುತ್ತೆ, ನೀವು ಮಾಡ್ತೀರಾ, ಇದು ನಂದೇ ಅನ್ನೋ ಫೀಲಿಂಗಿಂದ ಅಫರ್ಮೇಷನ್ಸ್ ಹೇಳಿ ಇಟ್ ವಿಲ್ ವರ್ಕ್ ಲೈಕ್ ವಂಡರ್ ಫಾರ್ ಯು. ಇವಾಗ ಟೈಮ್ ಆಲ್ಮೋಸ್ಟ್ 8:20 ಆಗಿದೆ. ನಾನಿವಾಗ ಕೆಳಗೋಗಿ ಫ್ರೆಶ್ ಅಪ್ ಆಗಿ ಐ ಶುಡ್ ಆಯಿಲ್ ಮೈ ಹೇರ್ ಟುಡೇ ಆ್ಯಂಡ್ ಅದಾದಮೇಲೆ ಡಿನ್ನರ್ ಮುಗಿಸ್ಕೊಂಡು ಐ ವಿಲ್ ಕಮ್ ಅಪ್ ಆ್ಯಂಡ್ ಐ ವಿಲ್ ಫಿನಿಶ್ ದಿಸ್ ವ್ಲಾಗ್. ಆ್ಯಂಡ್ ನಾನು ಹೇಳಿದ್ನ ಮೈಂಡಲ್ಲಿ ಇಟ್ಕೊಳ್ಳಿ, ಪ್ಲೀಸ್ 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 ಟ್ರೈ ಟು ಅಪ್ಲೈ ದಿಸ್ ಆ್ಯಂಡ್ ಯು ವಿಲ್ ಥ್ಯಾಂಕ್ ಮಿ ಲೇಟರ್.
And my dinner looks like this: ಜೋಳದ ರೊಟ್ಟಿ, ಮೆಂತ್ಯ ಸೊಪ್ಪಿನ ಪಲ್ಯ, ಆ್ಯಂಡ್ ಸಬ್ಬಸಿಗೆ ಸೊಪ್ಪಿನ ಪಲ್ಯ, ಹೀರೆಕಾಯಿ ಗೊಜ್ಜು. ದಿಸ್ ಈಸ್ ಮೈ ಹೆಲ್ತಿ ಡಿನ್ನರ್ ಟುಡೇ. ಗೈಸ್, ಇದಾಗಿತ್ತು ಡೇ 3 ಆಫ್ ಮೈ 90 ಡೇಸ್ ಹಾರ್ಟ್ ಚಾಲೆಂಜ್ ವ್ಲಾಗ್. ಆ್ಯಂಡ್ ನಾನು ಫ್ರೆಶ್ ಅಪ್ ಆಗಿ ಸ್ಕಿನ್ ಕೇರ್ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಬಂದು ಐ ಹ್ಯಾಡ್ ಅ ವೆರಿ ನೈಸ್ ಫುಡ್. ಇವಾಗ ಮೇಲೆ ಬಂದಿದ್ದೀನಿ, ಸ್ಕಿನ್ ಕೇರು ಆಗಿದೆ. ನಾವು ಐ ಆಮ್ ಗೋಯಿಂಗ್ ಟು ಮೆಡಿಟೇಟ್, ಡೂ ಜರ್ನಲಿಂಗ್ ಆ್ಯಂಡ್ ರೀಡ್ ದಿಸ್ ಬುಕ್ ಫಾರ್ ಫ್ಯೂ ಮಿನಿಟ್ಸ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಸ್ಲೀಪ್. ಆ್ಯಂಡ್ ಇವಾಗ ಟೈಮ್ ಆಲ್ಮೋಸ್ಟ್ 10:17 ಆಗಿದೆ. ನಿಮ್ಗೆ ಗೊತ್ತು ನಂದು 11 o'clock ಡೆಡ್ಲೈನ್ ಅಂತ. ಐ ವಿಲ್ ಸ್ಲೀಪ್ ಬಿಫೋರ್ ದ್ಯಾಟ್ ಓನ್ಲಿ. ಆ್ಯಂಡ್ ನೀವು ಇಲ್ಲಿವರೆಗೂ ವ್ಲಾಗ್ ನೋಡ್ತಾ ಇದ್ದೀರಾ ಅಂದರೆ ಆಬ್ವಿಯಸ್ಲಿ ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ ಟಿಲ್ ದ ಎಂಡ್. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್. ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಲವ್ ಸಪೋರ್ಟ್ ನಂಗೆ ಸಿಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಸೋ ಗ್ರೇಟ್ಫುಲ್ ಅಬೌಟ್ ಇಟ್. ಅದೇ ಥರ ನಂಗೆ ಯೂಟ್ಯೂಬಲ್ಲೂ ಕೊಡಿ ಸಪೋರ್ಟ್ನ, ಲವ್ನ ಅಂತ ನಿಮ್ಮ ಹತ್ರ ಕೇಳ್ಕೊತ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಡು ನಾಟ್ ಫರ್ಗೆಟ್ ಟು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್. ಯಾಕಂತಂದರೆ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಂದು ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಆ್ಯಂಡ್ ಯು ಕ್ಯಾನ್ ವಾಚ್ ಇಟ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.